ನೋಡ್ರಿ ಯಾರು ಕರೆಕ್ಟ್ ಮಾಡಿ ಅವ್ರಿಗೆ ಹೋಗಿಲ್ಲ ಆ ಸಿಸ್ಟಮ್ ಅವತ್ತು ಇಲ್ಲ ಅಂತ ನಾನು ಇದು ಮಾಡಿ ನಮಗೆಲ್ಲ ಬಂದಿರುತ್ತೆ. ನಾವೆಲ್ಲರೂ ಕೊಟ್ಟೆ ನಮಗೆಲ್ಲ ನಮ್ಗೆ 6 ಜಿಲ್ಲೆ ಎಲ್ಲಿ ಟೂರ್ ಮಾಡಿದ್ರು ಸಾಹೇಬ್ರೆ, ನಾವು ಪತ್ರಗಳು ಬರೀತಾ ಇದ್ದೀವಿ ಕುಂದುಕೊರತೆಗಳದ್ದು, ಆ ಕಡೆಯಿಂದ ರಿಪ್ಲೈಗಳು ಬರ್ತಾ ಇಲ್ಲ. ಅದನ್ನು ಸರ್ ಪದವಿ ಹೊಂದಿರುವ PhD ಶಿಕ್ಷಕರನ್ನು GPT ಶಿಕ್ಷಕರಾಗಿ 6 to 8 ಪದೋನ್ನತಿ ನೀಡುವ ಬಗ್ಗೆ ಸರ್ ಇದ್ರ ಬಗ್ಗೆ ಸರ್ ಕಳೆದ ಸತಿ ಏನಾಯ್ತು ಅದ್ರ ಆಧಾರದ ಮೇಲೆ ಒಂದು ಕಮಿಟಿ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಯ್ತು. ಅದಾಗಿದ್ಮೇಲೆ ಅವರು ಲಾ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಮತ್ತೆ DPA ಏನು ಬೇಡಿಕೆ ಇತ್ತು, ಬೇಡಿಕೆ ಆಧಾರದ ಮೇಲೆ ಏನ್ ಮಾಡಬಹುದು ಅಂತ ವಿಸ್ತೃತವಾಗಿ ಅವ್ರ ಒಪಿನಿಯನ್ ಕೇಳ್ಬಿಟ್ಟು ಪತ್ರಗಳೆಲ್ಲ ಬರ್ತಿದ್ರು. ಅವರಿಂದ 3 ಇಲಾಖೆಗಳಿಂದನೂ ಯಾವುದೇ ರಿಪ್ಲೈ ಬಂದಿರಲಿಲ್ಲ. ಸೊ ನಾವೇ PhD ಅಸೋಸಿಯೇಷನ್ ಅವ್ರಿಗೆ ಕರೆದು ಮತ್ತೆ ಅವ್ರಿಗೆ ಚರ್ಚೆ ಮಾಡಿ ಕಮಿಷನರ್, ಆಮೇಲೆ ನಾನು, ಆಮೇಲೆ ಕಮಿಷನರೇಟ್ ಇತರ ಅಧಿಕಾರಿಗಳು ಅವರಲ್ಲಿ ಬೇಸಿಕ್ಲಿ ಸರ್ 2 ವಿಸ್ತೃತವಾದ ಡಿಮಾಂಡ್ಸ್ ಏನಿತ್ತು ಅದನ್ನ ಅವರು ಉಲ್ಲೇಖ ಮಾಡಿದ್ರು. ಒಂದು, ಅವರಲ್ಲಿ ಯಾರು ಅವಾಗ ಅಟ್ ದ ಟೈಮ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಯಾರಿಗೆ ಗ್ರಾಜುಯೇಷನ್ ಇತ್ತು, ಆ ಗ್ರಾಜುಯೇಷನ್ ಇದ್ದವರಿಗೆ ಅವರು ದೇ ವಾಂಟೆಡ್ ಆನ್ ಪ್ಯಾರಿಟಿ ಕನ್ಸಿಡರೇಷನ್ ಮಾಡಬೇಕು, GPT-ಗೆ ಸರಿ ಸಮಾನವಾಗಿ ಅವ್ರಿಗೆ ಅವಕಾಶ ಮಾಡಿ ಅಲ್ಲಿ ಅವ್ರಿಗೆ GPT ಕಾರ್ಡರ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಒಂದು ಬೇಡಿಕೆ ಇಟ್ಟರು. ಸೊ ಆ ಬೇಡಿಕೆ ಬಗ್ಗೆ ಸರ್ ನಾವು ಕನ್ಸರ್ವೇಟಿವ್ ಆಗಿ ನೋಡಿದ್ರೆ ಅಥವಾ ನಾವು ಏನಿದೆ ಟೆಂಪ್ಲೇಟ್ ಫಾರ್ C&R ರೂಲ್ಸ್ ಪ್ರಕಾರ ನಾವು ನೋಡಿದ್ರೆ ಅದು ಸಾಮಾನ್ಯವಾಗಿ ಆಗ್ದಿರ ಇರುವಂತ ಸಂಗತಿ. ಆದ್ರೂ ಸಹ ಬಿಕಾಸ್ ಇದು ಒಂದು ರೆಸಲ್ಯೂಷನ್ ಈ ಪ್ರಾಬ್ಲಮ್ಗೆ ರಿಸಾಲ್ವ್ ಆಗುತ್ತೆ ಅಂತ we have sent it to finance, we have sent it to law, ಆಮೇಲೆ DPA ಗೂ ಕಳಿಸ್ಕೊಟ್ಟಿದ್ದೀವಿ, BPAR ಗೂ ಕಳಿಸ್ಕೊಟ್ಟಿದ್ದೀವಿ. BPAR ಇಂದ ಒಪಿನಿಯನ್ ಸರ್ ದಿಸ್ ಕ್ಯಾನಾಟ್ ಬಿ ಡನ್ ಅಂತಾನೆ ಬಂದಿದೆ. ಲಾ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ವೇಗ ಆಗಿ ಬಂದಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವೇನು ಕಳಿಸಿದ್ದೀವಿ ಅದು ಇನ್ನೂ ಬಂದಿಲ್ಲ. ಫೈನಾನ್ಸ್ ಇಂಪ್ಲಿಕೇಶನ್ ಇದ್ದೇ ಇರುತ್ತೆ ಅಲ್ಲ ಸರ್, ಒಂದು ಕಾರ್ಡರ್ ಇಂದ ಇನ್ನೊಂದು ಕಾರ್ಡರ್ಗೆ ಹೋಗ್ತಾರೆ, ಆಮೇಲೆ ಒಂದು ಇನ್ಕ್ರಿಮೆಂಟ್ ಅವ್ರು ಕೇಳ್ತಿದ್ರು. ಸೊ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಫೈನಾನ್ಸ್ಗೂ ಸಹ ಕಳಿಸ್ಕೊಟ್ರಿ. ಸೊ ಇವಾಗ ಸರ್ ನಮ್ಮಲ್ಲಿ ಫೈನಾನ್ಸ್ ಇಂದ ಬಂದ ಮೇಲೆ ಒಂದು ನಮ್ಗೆ ಡೆಫಿನೆಟಿವ್ ಆಗಿ ನಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೋದು ಅಂತ. ಒಂದ್ ವೇಳೆ ಈ 3 ಡಿಪಾರ್ಟ್ಮೆಂಟ್ ಏನ್ ಒಪಿನಿಯನ್ ಕೊಡುತ್ತೆ ಅದನ್ನ ಮೀರಿನೂ ಮಾಡಬೇಕು ಅಂದ್ರೆ ವಿಷಯ ಸಚಿವ ಸಂಪುಟಕ್ಕೆ ಹೋಗ್ಬೇಕಾಗುತ್ತೆ. ಸಚಿವ ಸಂಪುಟದ ಹಂತದಲ್ಲಿ ನಾವು ಪಾಲಿಸಿ ಡಿಸಿಷನ್ ತಗೊಂಡು ಯಾವ ರೀತಿ ಇದರಲ್ಲಿ ಮಾಡಬೇಕು ಅಂತ consideration to whatever they made a request. ನಮ್ಮ ಕಡೆಯಿಂದ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು we made a positive suggestion. ಅವ್ರಿಗೆ ನಮ್ಮ ಕ್ವಾಲಿಫೈಯಿಂಗ್ ಸರ್ವಿಸ್ ಫಾರ್ ಪ್ರಮೋಷನ್ಸ್ ಆಸ್ HMಗೆ ಬಿಕಾಸ್ PSC ಅವರು ಜಾಸ್ತಿ ನಂಬರ್ ಇದ್ದಾರೆ ಅಂಡ್ ದೇ ಹ್ಯಾವ್ ಬೀನ್ ಸರ್ವಿಂಗ್ ಫಾರ್ ಮಚ್ ಲಾಂಗರ್ ದ್ಯಾನ್ ದ GPT ಕಾರ್ಡರ್. ಸೊ ಅವರ ಸರ್ವಿಸನ್ನು ಮತ್ತು ಅವರ ಸೀನಿಯಾರಿಟನ್ನು ಗಣ್ಯಕ್ಕೆ ತಗೊಳ್ಬೇಕಂತ ದೃಷ್ಟಿಯಿಂದ ವಿ suggested for a longer qualifying service for promotion to HM, which will definitely benefit the PhD teachers. ಅದು ಕೂಡ ಮಾಡಿದ್ವಿ and whatever they requested for increment ಅದು ಕೂಡ ನಾವು ನಮ್ಮ ಕಡೆಯಿಂದ ರೆಕಮೆಂಡ್ ಮಾಡಿ ಕಳಿಸಿದ್ದೀವಿ. So if it is considered, then it will be benefit to the PhD teachers only, notwithstanding what the demand is that they should be treated on parity with GPT, which is a much broader issue which may not stand in the scrutiny of law. ಸರ್ ಈಗ ನಾವು ಪಾಸಿಟಿವ್ ಆಗಿ ಹಾಕಿ ಕಳಿಸಿದ್ದೀವಿ. ನಾವು DPR ಗೆ ಕಳಿಸಿರೋದು ಪಾಸಿಟಿವ್ ಆಗಿತ್ತು. ಇಲ್ಲ ಸರ್ ಏನಾಗಿದೆ ಬ್ರದರ್, ಈಗ ಮಾತಾಡ್ತೀರಾ ಮೇಡಮ್? ಸರ್ ಸಚಿವರೇ, ಈಗ ನಿಮ್ಗೆಲ್ಲ ಸಚಿವರು ತುಂಬಾ ಗೊತ್ತಿದೆ ಮಾಡಬೇಕು ಅಂತ ಸಚಿವರು ಹೇಳಿದ್ದಾರೆ. ಆಮೇಲೆ CM ಅಧ್ಯಕ್ಷತೆಯಲ್ಲೇ ಸಚಿವರು ಒಂದು ಮೀಟಿಂಗ್ ಮಾಡಿಸಿದ್ರು. ನೀವು ಲಾಸ್ಟ್ ಹೇಳಿ ನಾನು ಹೇಳೋದೇನು ಅಂತಂದ್ರೆ ಸಚಿವರೇ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗ್ ಮಾಡಿಸಿದ್ರು. ಮೀಟಿಂಗ್ ಮಾಡಿ ಇದನ್ನ ಸಾರ್ಟ್ ಔಟ್ ಮಾಡಬೇಕು, ಇದನ್ನ ಮಾಡಬೇಕು ಅಂತ ಹೇಳಿ CM ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿ ಆದ್ಮೇಲೆ ಇದೆಲ್ಲ ಕಮಿಟಿ ಆಗಿರೋದು ಮೇಡಮ್ ಆಗಿರೋದು. ದಯಮಾಡಿ ಅವರೆಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮುಂದಿನ 5ನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಅವರು ಸಂಘದವರೆಲ್ಲರೂ. ಈ ತರದ್ದು ಆಗೋದು ಬೇಡ. ಯಾಕಂದ್ರೆ ನಾವು CM ಅನೌನ್ಸ್ ಮಾಡ್ರು ವರ್ಷದಲ್ಲಿ ಶಿಕ್ಷಕ ದಿನಾಚರಣೆ ದಿನ
ಸಚಿವರು ಇದ್ರು ಕೇಳಿಬೇಕಾರೆ ನಮ್ಮ ಸಚಿವ ಪಾಪ ಇನಿಷಿಯೇಟ್ ತಗೊಂಡು ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಅತ್ಯಂತ ಶೀಘ್ರವಾಗಿ ಮುತುವರ್ಜಿ ವಹಿಸಿ